ಪಾಶಾಪುರದ ಚಿದಂಬರ ದೇಶಪಾಂಡೆ ಅವರ ನೂತನ ಮನೆಯ ವಾಸ್ತುಶಾಂತಿಯ ನಿಮಿತ್ತವಾಗಿ ಸತ್ಸಂಗ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಇಬ್ರಾಹಿಂ ಸುತಾರ್ ಅವರ ಸುಪುತ್ರರಾದ ಹುಮಾಯೂನ್ ಸುತಾರ್ ಅವರು ಪ್ರವಚನ ನೀಡಿದರು. ಕಬ್ಬಿಣ ಕಟ್ಟಂತೆ ಲಿಂಗಾನುಭವಿಗಳ ಸಂಘದಿಂದ ಎನ್ನ ಹುಟ್ಟು ಹೊಂದುಗಳು ನಷ್ಟವಾಗಿ ಕೆಟ್ಟು ಹೋದವು ನೋಡ ಅಖಂಡೇಶ್ವರ ಅನ್ನುವಂಥ ಮಾತಿನಲ್ಲಿ ನಮಗೆ ಅನೇಕ ಉದಾಹರಣೆಗಳ ಮೂಲಕವಾಗಿ ಸಂಘದ ಮಹತ್ವವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ಸುಭಾಷಿತಕಾರರು ಕೂಡ ಹೇಳ್ತಾರೆ, ಸತ್ಸಂಗ ಮತ್ತು ವಿವೇಕ ಇವೆರಡು ನಮಗ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ನಿರ್ಮಲವಾಗಿರುವಂತಹ ಕಣ್ಣುಗಳು ಅಂತ ಹೇಳಿ ಹೇಳ್ತಾರೆ. ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ ಅಂತ ಹೇಳಿ ಇವೆರಡು ಇರಲಿಲ್ಲ ಅಂತಂದ್ರೆ ಆ ಮನುಷ್ಯ ನಿಜವಾಗಿಯೂ ಕೂಡ ಕುರುಡ ಅನ್ನುವಂಥ ಮಾತನ್ನ ಹೇಳ್ತಾ ಈ ಸತ್ಸಂಗದ ಮಹತ್ವವನ್ನ ನಮಗೆಲ್ಲರಿಗೂ ಕೂಡ ತಿಳಿಸ್ತಾರೆ. ಜೀವನ ಸುಗಮ ಆಗ್ತದೆ. ಅದು ಯಾವುದು ಅಂತಂದ್ರೆ ಹೇಳ್ತಾರೆ ಅವರು, ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ಬೇಸರವಾಗದೆ ಹಿಡಿದ ಭಕ್ತಿಯ ಕಡೆತನಕ ಬಿಡದೆ ಎಡರು ಕಂಟಕ ಬಂದಲ್ಲಿ ಚಿಂತೆಯಿಂದ ಕಾಂತಿಗುಂದದೆ ಅಡಿಗಡಿಗೆ ಶಿವನಾಮವೆಂಬ ನುಡಿಯ ಮರೆಯದೆ ಇರ್ಪ ಸದ್ಭಕ್ತಂಗೆ ಬೇಡಿದ ಪದವ ನೀವ ನಮ್ಮ ಅಖಂಡೇಶ್ವರ ಅಂತ ಹೇಳ್ತಾರೆ. 4 ಮಾತುಗಳನ್ನ ಪಾಲಿಸಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ಮಾತು ಯಾವುದು ಅಂತಂದ್ರೆ, ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ಬೇಸರವಾಗದೆ ಅನ್ನುವಂಥ ಮೊದಲನೇ ಮಾತು. ಇಲ್ಲಿ ನಡೆ ಮತ್ತು ನುಡಿಯ ಬಗ್ಗೆ ಇಲ್ಲಿ ಹೇಳ್ತಾರೆ. ನಮ್ಮ ನುಡಿ ಹೇಗೆ ಇರ್ತದನೋ ಹಾಗೆಯೇ ನಮ್ಮ ನಡೆಯೂ ಕೂಡ ಇರಬೇಕು. ನಮ್ಮ ನುಡಿ ಇನ್ನೊಬ್ಬರ ಮನಸ್ಸನ್ನ ಸಂತೋಷಪಡಿಸುವಂತದ್ದಿರಬೇಕೇ ಹೊರತು ಇನ್ನೊಬ್ಬರ ಮನಸ್ಸನ್ನ ನೋಯಿಸುವಂತ ನುಡಿಗಳು ನಮ್ಮಲ್ಲಿ ಇರಬಾರದು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ, ಸದ್ವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಅಂತ ಹೇಳಿ ವಚನಕಾರರು ಕೂಡ ಇಲ್ಲಿ ಹೇಳ್ತಾರ. ನಮ್ಮ ಮಾತು ಮೃದು ವಚನವಾಗಿರಬೇಕು. ಈ ಒಂದು ನುಡಿಗಳನ್ನ ಅವರು ಒಳ್ಳೆಯ ನುಡಿಗಳನ್ನ ಯಾವುದಕ್ಕೆ ಹೋಲಿಸಿದಾರ ಅಂತಂದ್ರ ಜಪ ತಪಗಳಿಗೆ ಹೋಲಿಸ್ಯಾರ ನೋಡ್ರಿ. ನಮಗ ಜಪ ತಪಗಳು ಮಾಡ್ಲಿಕ್ಕೆ ಟೈಮ್ ಇರ್ಲಿಲ್ಲ ಅಂತಂದ್ರ ಇನ್ನೊಬ್ಬರ ಜೊತೆಗೆ ನಾವು ಒಳ್ಳೆಯ ರೀತಿಯಿಂದ ಮಾತನಾಡಿದ್ರೂ ಕೂಡ ಅದು ಜಪಕ್ಕೆ ಸಮಾನ ಮತ್ತು ತಪಕ್ಕೆ ಸಮಾನ ಅಂತ ಹೇಳ್ತಾರೆ. ನೀನು ಎನಗೆ ನೀನಲ್ಲದೆ ಮತ್ಯಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ನನ್ನನ್ನ ಹಾಲಿನಲ್ಲಿ ಆದರೂ ಹಾಕು, ನೀರಿನಲ್ಲಿ ಆದರೂ ಹಾಕು, ಕಷ್ಟದೊಳಗನೆ ಹಾಕು, ಸುಖದಲ್ಲಿ ಆದರೂ ಕೂಡ ಹಾಕು, ನನಗೆ ಒಪ್ಪಿಗೆ ಅದ, ನೀನೇ ಎಲ್ಲಕ್ಕೂ ಕಾರಣವನ್ನು ಅಂತೇಳಿ ಪರಮಾತ್ಮನ ಮೇಲೆ ನಾವು ನಮ್ಮ ಸಮರ್ಪಣಾ ಭಾವ ತೋರಿಸಿದೀವಿ ಅಂತಂದ್ರೆ ಅದು ಕೂಡ ಭಕ್ತಿಯ ಸ್ವರೂಪವೇ. ಅದಕ್ಕೆ ಹೇಳ್ತಾರೆ ಅವರು, ಹಿಡಿದ ಭಕ್ತಿಯ ಕಡೆತನಕ ಬಿಡದೇ ಇರಬೇಕು. ಇನ್ನು 3ನೇ ಮಾತನ್ನ ಹೇಳ್ತಾರ, ಎಡರು ಕಂಟಕ ಬಡತನ ಬಂದಲ್ಲಿ ಚಿಂತೆಯಿಂದ ಕಾಂತಿಗುಂದದೆ ಅನ್ನುವಂಥ ಮಾತನ್ನ. ನಮ್ಮ ಜೀವನದಲ್ಲಿ ಅನೇಕ ಎಡರು ತೊಡರುಗಳು ಬರ್ತಾವ, ಬಡತನ ಬರ್ತದ, ಸಂಕಷ್ಟ ಬರ್ತದ. ಅದಕ್ಕೆ ನಾವು ಅದನ್ನ ಮನಸ್ಸಿಗೆ ಹಚ್ಕೊಂಡು ನೋವನ್ನ ಅನುಭವಿಸಬಾರದು. ಬದಲಾಗಿ ನಮ್ಮಲ್ಲೇ ಆತ್ಮವಿಶ್ವಾಸ ಇರಬೇಕು. ಆ ಕಷ್ಟಗಳನ್ನ ಎದುರಿಸುವಂತ ಶಕ್ತಿ ನಮ್ಮಲ್ಲಿ ಮೈಗೂಡಿಸ್ಕೋಬೇಕು ಅಂತಿಲ್ಲಿ ಹೇಳ್ತಾರ. ನಮಗ ಕಷ್ಟ ನಷ್ಟಗಳು ಯಾಕೆ ಬರ್ತಾವ, ಬಡತನಗಳು ಯಾಕೆ ಬರ್ತಾವ? ಒಬ್ಬರಿಗೆ ಶ್ರೀಮಂತಿಕೆ ಬಂದಿರ್ತದ, ಒಬ್ಬರಿಗೆ ಬಡತನ ಬಂದಿರ್ತದ, ಒಬ್ರು ಅನಾರೋಗ್ಯದಿಂದ ಇರ್ತಾರ, ಒಬ್ರು ಆರೋಗ್ಯವಂತರಾಗಿ ಇರ್ತಾರ. ಅವು ಎಲ್ಲವುಗಳು ಕೂಡ ಕಾರಣ ಏನು ಅಂತಂದ್ರ ನಮ್ಮ ಪ್ರಾರಬ್ಧ
ಕರ್ಮದ ಫಲರೂಪವಾಗಿ ಅವು ಬಂದಿರ್ತಾವ. ಅದನ್ನ ನಾವೆಲ್ಲರೂ ಕೂಡ ಅನುಭವಿಸಲೇಬೇಕು ಅನ್ನುವಂತ ನಿಯಮ ಇರುವುದರಿಂದ ಆ ಕಷ್ಟಗಳಿಗೆ ನಾವು ಯಾಕೆ ಅಂಜಬೇಕು? ಅದಕ್ಕ ಹೇಳಿದ್ರು ಡಿ.ವಿ.ಜಿ. ಅವರು ಹೇಳ್ತಾರೆ ನೋಡ್ರಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಕಲ್ಲಾಗು ಅಂತ ಹೇಳ್ತಾರೆ ನೋಡ್ರಿ, ಕಲ್ಲ ಅಂಜದೇ ಇರುವುದು ಇಲ್ಲಿ ಹೇಳ್ತಾರ. ಇನ್ನು ನಾಲ್ಕನೇದು ಮತ್ತು ಅತ್ಯಂತ ಮಹತ್ವವಾಗಿರುವಂತ ಮಾತು ಕೂಡ ಪಾಲಿಸಬೇಕು ಅಂತ ಹೇಳ್ತಾರೆ ನೋಡ್ರಿ, ಅಡಿಗಡಿಗೆ ಶಿವನಾಮವೆಂಬ ನುಡಿಯ ಮರೆಯದೆ. ಅಡಿಗಡಿಗೆ ಅಂದ್ರೆ ಕ್ಷಣ ಕ್ಷಣಕ್ಕೂ ಪ್ರತಿ ದಿನವೂ ನಿರಂತರವಾಗಿ ನಾವು ಶಿವನ ನಾಮವನ್ನ ಹೇಳಬೇಕು. ಸತ್ಯದಿಂ ತಪಮುಂಟೆ, ಬಿಡಲಾರ್ದೇನೆ ಸತ್ಯವನ್ನ ಮಾತನಾಡುವುದಕ್ಕಿಂತಲೂ ದೊಡ್ಡದಾಗಿರುವಂತ ತಪಸ್ಸು ಮತ್ತೊಂದಿಲ್ಲ ಅನ್ನುವಂತ ಮಾತನ್ನ ನಿಜಗುಣರು ಕೂಡ ಹೇಳ್ತಾರೆ. ಅದಕ್ಕ ನಮ್ಮ ನಡೆ ಮತ್ತು ನುಡಿ ಒಂದೇ ಆಗಿರಬೇಕು. ಕೆಲವರು ಹೇಳ್ಬಹುದು, ಇಲ್ರಿ ನಾವು ಹೆಂಗ ನುಡಿತೀವಿ ಅದೇ ರೀತಿಯಾಗಿನ ನಡಿತೀವಿ. ನಾವು ಸುಳ್ಳನ್ನೇ ನುಡಿತೀವಿ, ನಮ್ಮ ನಡೆನೂ ಕೂಡ ಸುಳ್ಳನ ಅದ. ನಾವು ಕೆಟ್ಟದ್ದನ್ನೇ ಮಾತಾಡ್ತೀವಿ, ಅದರಾಗ ನಾವು ಕೆಟ್ಟದ್ದನ್ನೇ ಮಾಡ್ತೀವಿ. ಇದ್ರೊಳಗೆ ನಿಮ್ಮಂಗನ ಆಯ್ತಲ್ರಿ ಅಂತ ಅನ್ಬೋದು. ನಡೆ ನುಡಿ ಒಂದೇ ಆಯ್ತಲ್ರಿ? ಹಾಗೇನೂ ಇಲ್ಲ. ನಮ್ಮ ಪೂರ್ವಜರು, ಶರಣರು, ಸಂತರು, ಸೂಫಿಗಳು, ಮಹಾತ್ಮರು ನಮಗ ಯಾವ ರೀತಿಯಾಗಿ ನಡೆ ಅಂದಾರ, ಯಾವ ರೀತಿಯಾಗಿ ನುಡಿ ಅಂದಾರ, ಅದೇ ರೀತಿಯಾಗಿನ ನಡೆ ನುಡಿ ಇರಬೇಕು. ನಮ್ಮ ಮನಸ್ಸಿಗೆ ಬಂದಾಗ ನಾವು ನಡಿಬಾರದು. ಅದಕ್ಕೆ ಹೇಳ್ಯಾರ ಅವರು, ಕ್ರಮಗಳನ್ನ ಕೊಟ್ರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವಂತಹ ಪರಿ ದಾರಿ ವರದಿ ನೀಲಕಂಠ ಬೊಮ್ಮಣ್ಣವರ ಸಮೃದ್ಧಿ ಟಿವಿ ಕನ್ನಡ.